ನೋಡಿ ಇವತ್ತು ಪ್ಯೂರೋ ಅಕ್ವಾ ಪ್ಲಸ್ ಏನ್ 14 ಲೀಟರ್ ಸ್ಟೋರೇಜ್ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಅದು ಸಿಂಪಲ್ ಆಗಿ ಅಸೆಂಬ್ಲಿಂಗ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ತುಂಬಾ ಸಿಂಪಲ್ ಇದೆ. ಇಲ್ಲೇ ನೋಡಿ, ಇದು ಫ್ರಂಟ್ ಲುಕ್. ಇದು ಇಲ್ಲಿ ಟ್ಯಾಪ್ ಕನೆಕ್ಷನ್ ಕೊಡುತ್ತೆ. ಇದು ಇಂಡಿಕೇಟರ್ಸ್ ಕಾಣುತ್ತೆ ಪ್ಯೂರೋಸಿಸ್ದು. ನೋಡಿ, ಪ್ಯೂರೋ ಅಕ್ವಾ ಪ್ಲಸ್ RO ಪ್ಲಸ್ ಅಲ್ಕಲೈನ್ ಅಂತ ಇದೆ. ಬಟ್ ನಾವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ RO UV TDS, RO ಅಲ್ಕಲೈನು, RO UVF ಇನ್ನೊಂದು ಹೊಳೆ ನೀರಿಗೆ. ಇದರಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು RO UV TDS. ಇದು ಜನರಲ್ ಆಗಿ ಓಡುವಂಥದ್ದು ಬೋರ್ ನೀರುಗಳಿಗೆ ಹೆಚ್ಚಿಗೆ. ಇದು ಡಿಸೈನ್ ನೋಡಿ, ಇದು ಫ್ರಂಟ್ ಲುಕ್. ಬ್ಯಾಕ್ ಲುಕ್ ನೋಡಿ, ಬ್ಯಾಕ್ ಅಲ್ಲಿ ಏನು ಓಪನಿಂಗ್ ಇಲ್ಲ ಇದರಲ್ಲಿ. ಇದು ನೋಡಿ, ಬ್ಯಾಕ್ ಅಲ್ಲಿ ವಾಲ್ ಮೌಂಟಿಂಗ್ ಆಪ್ಷನ್ ಇರುತ್ತಷ್ಟೇ. ಫ್ರಂಟ್ ಅಲ್ಲೇ ಇರುವಂತದ್ದು. ಇದು 2 ಪಾಯಿಂಟ್ ಇದೆ ನೋಡಿ, ಇಲ್ಲಿ ಲಾಕ್. ಇದನ್ನ ಪ್ರೆಸ್ ಮಾಡಿ ತೆಗಿಬೇಕು. ಎರಡೂ ಕಡೆನೂ ಪ್ರೆಸ್ ಮಾಡಿ ತೆಗಿಬೇಕು. ಈಸಿಯಾಗಿ ಬರುತ್ತೆ. ಪ್ರೆಸ್ ಮಾಡಿ ಫ್ರಂಟಿಗೆ ತೆಗೆದ್ಬಿಟ್ರೆ ತುಂಬಾ ಸಿಂಪಲ್. ನೋಡಿ, ಓಪನ್ ಆಗ್ತದೆ. ನೋಡಿ, ಓಪನ್ ಆಗ್ತದೆ. ಇದು ಏನು ಅಸೆಂಬ್ಲಿಂಗ್ ಆಗಿಲ್ಲ ಇನ್ನು ಏನು ಅಸೆಂಬ್ಲಿಂಗ್ ಆಗಿಲ್ಲ. ಇಲ್ಲೇ ಕ್ಲಾಂಪು, 2 ಕ್ಲಾಂಪು, ವಾರಂಟಿ ಕಾರ್ಡು, ಮತ್ತೆ ಟ್ಯಾಪು, ಬಲ್ಕ್ ಹೆಡ್ ಮತ್ತೆ ವೈರ್ ಕನೆಕ್ಷನ್. ಇದಿಷ್ಟು ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಅದರಲ್ಲೇ ಕೊಟ್ಟಿರ್ತಾರೆ. ಇನ್ನು ನಿಮಗೆ ಸ್ಪೇರ್ ಪಾರ್ಟ್ಸ್ ನಾವು ಯೂಸ್ ಮಾಡ್ತಾ ಇರೋದು ಇದಕ್ಕೆ ಏನೇನು ಅಂತ ತೋರಿಸ್ತೀನಿ ನೋಡಿ. ಇದು RO ಮೆಮ್ಬ್ರೇನ್ 100 GP ಅಕ್ವಾ ಬೇಸ್ದು. ಇದು ಕಾರ್ಬನ್, ಇದು ಸೆಡಿಮೆಂಟ್, ಇದು RO ಮೆಮ್ಬ್ರೇನ್ ಹೌಸಿಂಗ್. ಅದಕ್ಕೆ ಬಂದು ಇದು FR, ಇದು 450. ಇದು UV ಚೇಂಬರ್. LED UV ಹಾಕಿದೆ ಇದರಲ್ಲಿ. ವೈರ್ ಕಾಣ್ತಾ ಇದೆಯಲ್ಲ, ಒಳಗಡೆ LED UV ಇದೆ. ಇನ್ನು ಇದು 100 GP ಪಂಪ್ ಅಕ್ವಾ ಬ್ಲೇಸ್ದು 1 year ವಾರಂಟಿ ಪಂಪ್. ಇದು ಹೆವಿ ಪ್ರೆಷರ್ ಇರುತ್ತೆ. ಅಂದ್ರೆ 2 year ವಾರಂಟಿ ಬೇರೆ ಇರುತ್ತೆ, ಇದು 1 year ವಾರಂಟಿ. ಇದು ಪ್ಯೂರೋ ಅಕ್ವಾದೆ. ಇದು SMPS. ಇದು 1.5 SMPS. ಸಾರಿ 2.5 ಅಂತ ಇದೆ. ಬಟ್ ಆಕ್ಚುಲಿ ಬರೋದು 1.5 ವರ್ಕ್ ಆಗೋದು. ಮಾಡಿರ್ತಾರೆ ಅಷ್ಟೇ. 2.5 ಪ್ರಿಂಟೆಡ್ ಹಾಕ್ತಾರೆ. ಅದೇನಕ್ಕೆ ಹಾಕ್ತಾರೋ ನಮಗೂ ಗೊತ್ತಿಲ್ಲ. ಬಟ್ 1.5. ಇದು ಫ್ಲೋಟ್ ಸ್ವಿಚ್. ಇದು ಒಂದು ಕ್ಲಾಂಪ್ ಬೇಕಾಗತ್ತೆ ಅದಕ್ಕೆ. ಇನ್ನೆಲ್ಲ ಕನೆಕ್ಟರ್ಗಳು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬೌಲ್ ಸೆಟ್ ಅದೆಲ್ಲ ಬರುತ್ತೆ. ಬೌಲ್ ಸೆಟ್, ಪ್ರೀ ಫಿಲ್ಟರ್ ಬೌಲ್ ಅದೆಲ್ಲ ಬರುತ್ತೆ. ಈಗ ಸಿಂಪಲ್ ಆಗಿ ಅಸೆಂಬ್ಲಿಂಗ್ ನೋಡ್ಕೊಳ್ಳಿ ಇದರಲ್ಲಿ ಹೆಂಗೆ ಅಂತ. ಫಸ್ಟ್ ಕ್ಲಾಂಪ್ ಎಲ್ಲ ಕೂರ್ಸ್ಕೊಳ್ಳೋಣ. ಇಲ್ಲಿ ಕ್ಲಾಂಪ್ ಕೂರಿಸಿ, ಇದು ಪಂಪ್ ಪ್ಲೇಟ್. ಇನ್ನೊಂದು ಹೇಳಿದ್ನಲ್ಲ, ಇದು ಪಂಪ್ ಪ್ಲೇಟ್. ಈ ಪ್ಲೇಟ್ ಅಲ್ಲೇ ಬಂದು ನಿಮಗೆ ಮೋಟಾರು ಮತ್ತೆ SMPS ಇದೆಲ್ಲ ಕನೆಕ್ಟ್ ಆಗುತ್ತೆ. ಅದು ನಿಮಗೆ ಫಿಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಈಗ ಕ್ಲಾಂಪ್ಗಳು ಏನಿದೆ 4 ಸ್ಕ್ರೂಗಳು ಹಾಕಿ ಫಿಟ್ ಮಾಡಿದೆ. ಆಮೇಲೆ ಇಲ್ಲಿ 2 ಕಡೆ ಓಪನಿಂಗ್ ಬಲ್ಕ್ ಹೆಡ್ ಕನೆಕ್ಷನ್ ಕೊಟ್ಟಿರ್ತಾರೆ, ಇನ್ಪುಟ್ ಔಟ್ಪುಟ್ಗೆ. ನೀವು ಯಾವ ಕಡೆ ಬೇಕಾದ್ರೂ ಯೂಸ್ ಮಾಡಿ. ಈಗ ನೋಡಿ, ಟ್ಯಾಪ್ ಇಲ್ಲಿದೆ ಅಂದ್ರೆ ಈ ಸೈಡಿಗೆ ನಾನು ಬಲ್ಕ್ ಹೆಡ್ ಹಾಕಿದ್ದೀನಿ. ಓಕೆ, ಒಂದ್ ಮೇಲ್ಗಡೆ ಇನ್ನು ಮತ್ತೆ ಕೆಳಗಡೆ ಔಟ್ ಕೊಡ್ತೀನಿ. ಇನ್ನ ಇದೆಲ್ಲ ಆಯ್ತು. ಈಗ ಪಂಪ್ ಪ್ಲೇಟ್. ಇದು ಪಂಪ್ ಪ್ಲೇಟಿಗೆ ಪಂಪ್ ಕೂರಿಸ್ಕೋಬೇಕು. ಏನೋ ಈ ಪಂಪ್ ಕೂರ್ಬೇಕು. ಹೀಗೆ ಪಂಪ್ ಫಿಟ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿ SMPS ಬರುತ್ತೆ. SMPS ಗೆ 2-way ಟೇಪ್ ಹಾಕ್ತಿವಿ. ಇನ್ನ SV ಸೋಲ್ನೈಡ್ ವಾಲ್ ಬಂದು ಯಾವ ಕಡೆ ಕೂರುತ್ತಿದ್ದು, SV ಈ ಸೈಡು ಇಲ್ಲಿ ಕೂರುತ್ತೆ. ಇಲ್ಲಿಗೆ ಇದು 24 volts ಎಲ್ಲ ಯೂಸ್ ಮಾಡೋದು. ಇದರಲ್ಲಿ ಎಲ್ಲ ಡೈರೆಕ್ಷನ್ ಇರುತ್ತೆ. ಇನ್ನು ಯಾವುದು ಈ ಔಟ್ ಅಂತದ್ದು ಏನಿದೆಯಲ್ಲ ಮಾರ್ಕ್, ಇದು ಈ ಸೈಡ್ ಬರಬೇಕು. ಪಂಪ್ ಕನೆಕ್ಷನ್ ಹೀಗೆ ನೆನ್ಪಿಟ್ಕೊಳ್ಳಿ. ಉಲ್ಟಾ ಕೊಟ್ರೆ ಡಸ್ಟ್ ಕಲೆಕ್ಟ್ ಆಗ್ಬಿಟ್ಟು ನೀರ್ ಲೀಕೇಜ್ ಬರುವಂತ ಚಾನ್ಸ್ ಇರುತ್ತೆ. ಹೀಗೆ ಕೊಡ್ಬೇಕು. ಇದು ಪಂಪಿಗೆ ಬೋಲ್ಟ್ ನಟ್ ಹಾಕಿ ಕೂರಿಸ್ತೀನಿ. ಇದು ನೋಡಿ, ಪಂಪ್ ಪ್ಲೇಟ್ ಬೋಲ್ಟ್ ನಟ್ ಹಾಕಿ ಫಿಟ್ ಮಾಡಿದೆ. SV ಈ ಕಡೆಗೆ ಕನೆಕ್ಷನ್ ಆಗಿದೆ. SV ಈ ಸೈಡ್ ಕನೆಕ್ಷನ್ ಆಗಿದೆ. ಇನ್ನ SMPS ಬಂದು 2 ಸೈಡ್ ಟೇಪ್ ಹಾಕಿದೆ. 2 ಸೈಡ್ ಟೇಪ್ ಹಾಕಿದ್ರೆ ಗಮ್ಮ ಅಂಟತ್ತೆ. 2 ಸೈಡ್ನು 2 ಸೈಡ್ ಟೇಪ್ ಅಂತ ಹೇಳ್ತಾರೆ ಇದನ್ನ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಕೂತ್ಕೊಳ್ಳುತ್ತೆ. ಇದೀಗ ಫಿಟ್ ಆಯ್ತು. ಇದು ವೈರು, ಇದು SMPS, ಇದು ಪಂಪ್ ವೈರು. ಈಗ ವೈರಿಂಗ್ ಕನೆಕ್ಷನ್ ಮಾಡ್ಕೋಬೇಕು. ವೈರಿಂಗ್ ಕನೆಕ್ಷನ್ ಮತ್ತೆ ಇನ್ನೊಂದು UV ಚೇಂಬರ್ ಹಾಕಿದ್ಮೇಲೆ ವೈರಿಂಗ್ ಕನೆಕ್ಷನ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಈ ಇಂಡಿಕೇಟರ್ಗೆ ಒಂದು ವೈರ್ ಬರುತ್ತೆ. ಈ ಇಂಡಿಕೇಟರ್ ಇಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಕ್ಲಿಪ್ ಇದೆ. ಈ ಇಂಡಿಕೇಟರ್ ಏನಿದೆಯಲ್ಲ, ಇಂಡಿಕೇಟರ್ಗೆ ಈ ಸೈಡ್ ಇಂದ ಒಂದೇ ಒಂದು ಇದಿರುತ್ತೆ. ಬಾಟಮ್ ಇಂದ ಇದೆ ನೋಡಿ. ಬಾಟಮ್ ಇಂದ ಕಾಣುತ್ತೆ ನೋಡಿ. ಅಲ್ಲಿಗೊಂದು ಕ್ಲಿಪ್ ಕೂತ್ಕೊಳ್ಳುತ್ತೆ.
ಕ್ಲಿಪ್ ಅಂದ್ರೆ ಈ ತರ ವೈರ್ ಇದೆ, ಇದ್ರ ಜೊತೆನೆ ಕೊಟ್ಟಿರುತ್ತೆ. ಇದು ಮೇಲು ಫಿಮೇಲು, ಅದರಲ್ಲಿ ಫಿಮೇಲ್ ಇರುತ್ತೆ, ಇದರಲ್ಲಿ ಮೇಲು. ಈ ಪ್ಲಾಸ್ಟಿಕ್ ಏನ ಡೈರೆಕ್ಷನ್ ಇದೆ ಒಂದು ಕಾಣತ್ ನೋಡಿ, ಕರೆಕ್ಟ್ ನೋಡಿ, ಇಲ್ಲೊಂದು ಡೈರೆಕ್ಷನ್ ಇದೆ, ಈ ಸೈಡ್ ಡೈರೆಕ್ಷನ್ ಇಲ್ಲ. ಅದು ಎಲ್ಲಿ ಗ್ರೋ ಇದೆ ಅಂತ ನೋಡಿ ಅದಕ್ಕೆ ಕೂರಿಸ್ಬೇಕು. ಇಲ್ಲಿ ಏನು ಕಾಣುತ್ತಲ್ಲ ಒಳಗಿಂದ ನೋಡಿ, ಒಂದು ಅಂದಾಜಲ್ಲಿ ತೋರಿಸಿ. ಅದ್ರಲ್ಲಿ ಕಾಣದಲ್ಲೇ ಇರ್ಬೋದು ಕರೆಕ್ಟಾಗಿ ನಿಮಗೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಮೇಲು ಫಿಮೇಲು ಯಾವ ಸೈಡ್ ಇದೆ ಅಂತ ನೋಡ್ಕೊಳ್ಳಿ. ಆ ಸೈಡಿಗೆ ಇದನ್ನ ಇಟ್ಟು ಪ್ರೆಸ್ ಮಾಡಬೇಕು. ಕೆಳಗೆ ಇದೆ ಅದು, ಕಾಣ್ದಲ್ಲೇ ಇರ್ಬೋದು ನಿಮಗೆ, ಮೋಸ್ಟ್ಲಿ ಕಾಣಿಸಲ್ಲ ಅನ್ಸುತ್ತೆ. ಓಕೆ, ಇಲ್ಲಿ ಇದೆಯಲ್ಲ ವೈಟ್, ಇಲ್ಲಿಗೆ ನೋಡಿ, ಇದೇನಿದೆ ಜಸ್ಟ್ ಪ್ರೆಸ್ಸಿಂಗ್. ಅದು ಸ್ವಲ್ಪ ರಿಸ್ಕಿ ಅನ್ಸುತ್ತೆ, ಬಟ್ ಅದು ಮಾಡಲೇಬೇಕು. ರಿಸ್ಕಿ ಏನಿಲ್ಲ, ಮೇಲಿಂದ ಈಸಿಯಾಗಿ ಕಾಣುತ್ತೆ. ಓಕೆ, ಫೋರ್ತ್ ಇಲ್ಲಿ ನೋಡಿ, ಇಲ್ಲಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಪ್ರೆಸ್ ಆಗಿ ಕೂರ್ತು ನೋಡಿ, ಇಷ್ಟೇ ಇದು ಕೆಲಸ. ಇದೇ ಇಂಡಿಕೇಟರ್ಗಳಿಗೆ ಬರುವಂತದ್ದು ಇದು ಕೇಬಲ್. ಇದು ಮತ್ತೆ ಯು ವಿ ಚೇಂಬರ್ ಅಷ್ಟು ಸೇರಿ ವೈರಿಂಗ್ ಕನೆಕ್ಷನ್, ಮತ್ತೆ ಫ್ಲೋಟ್ ಸ್ವಿಚ್ ಒಂದು ವೈರಿಂಗ್ ಕನೆಕ್ಷನ್ ಮಾಡ್ಕೋಬೇಕು. ಈಗ ನೋಡಿ, ಬಾಕಿದೆಲ್ಲ ಆಗಿತ್ತಲ್ಲ, ಇಂಡಿಕೇಟರ್ ಆಯ್ತು, ಪಂಪ್ ಆಯ್ತು, ಎಸ್ ವಿ ಕನೆಕ್ಷನ್ಗೆ, SMPS ಗೆ. ಇನ್ನೊಂದು ಯು ವಿ ಲೈಟ್, ಅದು ಹಾಕಕ್ಕೆ ಮುಂಚೆನೆ ವೈರಿಂಗ್ ಕನೆಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ LED ನೇ ತೆಗ್ದ್ಬಿಡಿ, ಆಮೇಲೆ ಬೇಕಾದ್ರೆ ಹಾಕೋಣ, ವೈರಿಂಗ್ ಕನೆಕ್ಷನ್ ಮಾಡ್ಕೊಳ್ಳೋಣ ಫಸ್ಟ್. ಅದಾದ್ಮೇಲೆ ಫ್ಲೋಟ್ ಸ್ವಿಚ್ಗೆ ವೈರ್ ನ ರೆಡಿ ಮಾಡ್ಕೊಂಡಿನಿ. ಒಂದ್ ಸೈಡ್ ಕ್ಲಿಪ್ ಹಾಕಿದೀನಿ, ಯಾಕಂದ್ರೆ ಫ್ಲೋಟ್ ಸ್ವಿಚ್ ಪಿನ್ನಿಗೆ ಹಾಕುವಂತದ್ದು ಕ್ಲಿಪ್ ಇದು. ಈ ಕ್ಲಿಪ್ ಹಾಕಿ ರೆಡಿ ಮಾಡ್ಕೊಂಡಿದೀನಿ. ಇದು ಗೊತ್ತಿರುತ್ತೆ, ಟಿಂಬಲ್ ಅಂತ ಕರಿತೀವಿ ಇದನ್ನ. ಇದು ಪಿನ್ ಜಸ್ಟ್ ಹಿಂಗೆ ಪ್ರೆಸ್ ಮಾಡೋದಷ್ಟೇ. ಇದನ್ನ ಹಾಕಿ ವೈರ್ ನ ರೆಡಿ ಮಾಡ್ಕೊಂಡಿದೀನಿ. ಓಕೆ, ಈ ವೈರ್ ಎಲ್ಲಿ ಮೇಲ್ಗಡೆ ಫ್ಲೋಟ್ ಸ್ವಿಚ್ ಎಲ್ಲಿ ಕೊಡುತ್ತೆ ಅಂದ್ರೆ, ಈ ಬಾಡಿನಲ್ಲಿ ಮೇಲ್ಗಡೆ ಏನ್ ಟ್ಯಾಂಕ್ ಇದೆಯಲ್ವಾ, ಈ ಟ್ಯಾಂಕಿನ ಮೇಲ್ಗಡೆ, ಈ ಟ್ಯಾಂಕ್ ನ ತೆಗೆದ್ರೆ, ಈ ಕ್ಯಾಪ್ ತೆಗೆದ್ರೆ, ಇಲ್ಲಿ ನೋಡಿ ಈ ರೀತಿ ಇದೆ. ಇಲ್ಲಿ ಔಟ್ಲೆಟ್, ನೀರಿನ ಔಟ್ಲೆಟ್ ಹೋಗುತ್ತೆ. ಇಲ್ಲಿಂದ ಹೋಲ್ ಹಾಕಿ, ಇಲ್ಲಿ ಒಂದು ಹೋಲ್ ಇದೆ, ಈ ಹೋಲಿಂದ ಔಟ್ಲೆಟ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ತುಂಬತ್ತೆ. ಇದು ಫ್ಲೋಟ್ ಸ್ವಿಚ್ ಇಲ್ಲಿ ಕೊಡುತ್ತೆ. ಈ ಪೀಸ್ ಇದೆಯಾ ನೋಡಿ, ಇದು ಕೈಗೆ ಬರುತ್ತೆ. ಇದರಲ್ಲಿ ಫ್ಲೋಟ್ ಸ್ವಿಚ್ ಕೊಡುವಂಥದ್ದು. ಆಮೇಲೆ ರೆಗ್ಯುಲರ್ ಫ್ಲೋಟ್ ಸ್ವಿಚ್ ಹಾಕೋಕ್ಕಿಂತನೂ ಸೈಡ್ ಫ್ಲೋಟ್ ಸ್ವಿಚ್ ಹಾಕೋದು ಬೆಟರ್. ಇದಕ್ಕೆ ಯಾವ್ದು ಬೇಕಾದ್ರೆ ಹಾಕ್ಬೋದು, ಎರಡು ಕಡೆನೂ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಏನಂದ್ರೆ, ಈ ಫ್ಲೋಟ್ ಸ್ವಿಚ್ ನ ಬದಲು ಇದು ಹಾಕಿದ್ರೆ ಹಿಂಗ್ ಹಾಕ್ಬೇಕು, ವರ್ಟಿಕಲ್ ಆಗಿ ನೋಡ್ಕೊಳ್ಳಿ, ವರ್ಟಿಕಲ್ ಆಗಿ ಹಿಂಗ್ ಹಾಕ್ಬೇಕು. ಅದ್ರ ಬದಲು ಈ ರೀತಿ ಹಾಕ್ತಾ ಇದೀನಿ. ಇದು ಸ್ವಲ್ಪ ಡಿಫ್ರೆಂಟ್, ಡಾಲ್ಫಿನ್ ಮಾಡಲ್ ಅಂತ ಹೇಳ್ತೀವಿ ನೋಡಿ ಫ್ಲೋಟ್ ಸ್ವಿಚ್, ಅದು ಈ ಮಾಡಲ್ ಫ್ಲೋಟ್ ಸ್ವಿಚ್ ಇಲ್ಲಿಗೆ ಹಾಕ್ತೀನಿ. ಇಲ್ಲಿಗೆ ಕ್ಲೋಸ್ ಮಾಡಕ್ಕಂತೇಳಿ ಒಂದು ಹೋಲ್ ಇದೆಯಲ್ಲ, ಆ ಕ್ಲೋಸ್ ಮಾಡಕ್ಕಂತೇಳಿ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಅದಕ್ಕೆ. ಇಲ್ಲಿದೆ, ಎರಡರಲ್ಲಿ ಒಂದು ಯೂಸ್ ಮಾಡ್ಲಿ ಅಂತ ಕೊಟ್ಟಿರ್ತಾರೆ. ಇಲ್ಲಿಗೆ ಕ್ಲೋಸ್ ಮಾಡಿದ್ರೆ ಆಯ್ತು. ಇದಕ್ಕೆ ರಬ್ಬರ್ ಗ್ಯಾಸ್ಕೆಟ್ ಏನಿದೆಯಲ್ಲ ಅದು ಹಾಕಿ ಕ್ಲೋಸ್ ಮಾಡಿ ಇಲ್ಲಿ ಫ್ಲೋಟ್ ಸ್ವಿಚ್ ಫಿಟ್ ಮಾಡಬೇಕು. ಇದು ನೋಡಿ, ಫ್ಲೋಟ್ ಸ್ವಿಚ್ ಫಿಟ್ ಆಯ್ತು. ಹೀಗೆ ಟಾಪ್ ಅಲ್ಲಿ ಇರುತ್ತೆ, ಇಲ್ಲಿ ಮೇಲೆ ಚೆಕ್ ನಟ್ ಹಾಕಿ ಟೈಟ್ ಮಾಡಿದೆ, ಈ ಕೆಳಗಡೆ ಕ್ಲೋಸ್ ಮಾಡಿದೆ. ಇದು ಫ್ಲೋಟ್ ಸ್ವಿಚ್ ಹೀಗೆ ವರ್ಕ್ ಆಗುತ್ತೆ. ಇದು ಫ್ಲೋಟ್ ಸ್ವಿಚ್ ಬಾಟಮ್. ಇದು ಡಾಲ್ಫಿನ್ ಮಾಡಲ್ ಫ್ಲೋಟ್ ಸ್ವಿಚ್. ಇದು ಹಾಕಿದ್ರೆ ಸ್ವಲ್ಪ ಸಮಾಧಾನ ಇರುತ್ತೆ. ಅಂತಂದ್ರೆ ಯಾವ್ದು ಬೇಕಾದ್ರೆ ಹಾಕ್ಬೋದು, ನೀವು ಇದನ್ನ ಬೇಕಾದ್ರೆ ಇದನ್ನೇ ಹಾಕಿ, ನಿಮ್ ಇಷ್ಟ, ಎರಡರಲ್ಲಿ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನಾನಂತೂ ಇದನ್ನ ಹಾಕಿದ್ದೀನಿ. ಇದಕ್ಕೆ ಇದನ್ನ ಪ್ರೆಸ್ ಮಾಡೋದು, ಇಲ್ಲಿಗೆ ಪಿನ್ ಬಂದು ಕುತ್ಕೊಳ್ಳುತ್ತೆ. ಇದನ್ನ ಜಸ್ಟ್ ಮಾಮೂಲಿ ಪ್ರೆಸ್ಸಿಂಗ್, ಇದೆಲ್ಲರಿಗೂ ಗೊತ್ತಿರುತ್ತಲ್ವಾ, ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು, ಲಾಕ್ ಆಗುತ್ತೆ. ಇಲ್ಲಿಗೆ ಫ್ಲೋಟ್ ಪಿನ್ ವೈರ್ ಏನ್ ಮಾಡ್ಕೊಂಡಿತ್ತಲ್ಲ ಅದು ಇಲ್ಲಿ ಕನೆಕ್ಷನ್ ಆಗುತ್ತೆ. ಈಗ ನೋಡಿ, ಇದು ಹೀಗೆ ಕೂರುತ್ತೆ ಒಳಗೆ, ಇಲ್ಲಿಗೆ ಇದು ಫ್ಲೋಟ್ ಪಿನ್ ವೈರ್ ಬಂದು ಕೂರ್ಬೇಕು. ಈಗ ನೋಡಿ, ವೈರ್ ಹಾಕಿದೆ, ಇದು ಬಾಟಮಿಗೆ ಬಂದಿದೆ, ಇಲ್ಲಿ ಕನೆಕ್ಷನ್ ಆಗ್ಲಿಕ್ಕೆ ಬಂದಿದೆ. ಎರಡು ವೈರ್ದು 2 ಕೋರ್ ವೈರ್ ಅಂತ ಕರಿತೀವಿ ಇದನ್ನ. ಇದು ಇಂಡಿಕೇಟರ್ ವೈರ್ ಕೂಡ ಬಂದಿದೆ, ಇಂಡಿಕೇಟರ್ ವೈರು ಬಂದಿದೆ ಇಲ್ಲಿಗೆ. ಇದು 2 ಕೋರ್ ವೈರು. ಇಲ್ಲಿಂದ ಇಲ್ಲೊಂದು ಗಂಟು ಹಾಕಿದೆ ನೋಡಿ, ಇದು ಜರಗಬಾರ್ದು ಅಂತೇಳಿ ಒಂದು ಗಂಟು ಹಾಕಿದೆ. ಅಲ್ಲಿಂದ ಬಂದು ಈ ಫ್ಲೋಟ್ ಸ್ವಿಚ್ಗೆ 3 ಪಿನ್ ಇದ್ರೆ, ನೆನ್ಪಿಟ್ಕೊಳ್ಳಿ, 3 ಪಿನ್ ಇದ್ರೆ ಸೆಂಟರ್ದ ಬಿಟ್ಬಿಡೋಕು. ಈ ಲಾಸ್ಟ್ ಮಾತ್ರ ಯೂಸ್ ಮಾಡಿ, 2 ಮಾತ್ರ. ಇಲ್ಲಿಂದ ವೈರ್ ಕನೆಕ್ಷನ್ ಆಗಿ ಎಲ್ಲಿಗೆ ಬಂದಿದೆ,
ಪಂಪು SMP ಕಡೆಗೆ ಬಂದಿದೆ. ಇದೀಗ ಎಲ್ಲ ಸ್ಕಿನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್, ಆಮೇಲೆ ತೋರಿಸ್ತೀನಿ ನೋಡಿ. ಈಗ ನೋಡಿ ಹುಷಾರಾಗಿ ನೋಡ್ಕೊಳ್ಳಿ, ವೈರಿಂಗ್ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು SMP ಇದೆ. ಓಕೆ, ಇದು ಪವರ್ ಸಪ್ಲೈ ಯೂನಿಟ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದು ಪವರ್ ಸಪ್ಲೈದು 2 ವೈರ್ ತಗೋಬೇಕು. ಈಗ ಇದ್ರ ಕರೆಂಟ್ ಏನ್ ಇಲ್ಲಿಂದ ಬಂದಿರುತ್ತಲ್ಲ, ಇದು ಜಾಯಿಂಟ್ಲೆಸ್, ಜಾಯಿಂಟೇ ಇಲ್ಲ, ಇದು ಕಟ್ ಮಾಡೇ ಇಲ್ಲ ನಾವು. ಫ್ಲೋಟ್ ಸ್ವಿಚ್ ಕನೆಕ್ಷನ್ ಎಲ್ಲಿ ತಗೊಂಡಿದೀವಿ? ಫ್ಲೋಟ್ ಸ್ವಿಚ್ ಕನೆಕ್ಷನ್ ಇಲ್ಲಿಗೆ ತಗೊಂಡಿದೀವಿ. ಓಕೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫ್ಲೋಟ್ ಸ್ವಿಚ್ ವೈರ್ ಇಲ್ಲಿದೆ. ಇದು ಇಂಡಿಕೇಟರ್ ವೈರು, ಇದು SV ವೈರು. ಇನ್ನೊಂದು UV LED ಹೇಳದ್ನಲ್ಲ, UV LED, ಇದು LED ಇದು, ಅದು ಕೂಡ ಇವಾಗ್ಲೇ ಕನೆಕ್ಷನ್ ಕೊಟ್ಬಿಡ್ತೀನಿ. ಅವಾಗ ಏನಿದೆ ಆಮೇಲೆ ಬರೀ ಪೈಪ್ ಲೈನ್ ಮಾಡ್ಕೊಂಡ್ರೆ ಆಯ್ತು. ಇದು ಬಂದು ಈಗ ಫಸ್ಟ್ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕು, ಕನ್ಫ್ಯೂಸ್ ಆಗ್ಬಿಡಿ, ಯಾರೇ ಮಾಡ್ತಾ ಇರೋರು ಕನ್ಫ್ಯೂಸ್ ಆಗ್ಬಿಡಿ. ಇದು SMP ವೈರ್. ಓಕೆ, ಈ SMP ವೈರು ಇದು ಬ್ಲಾಕ್, ಫುಲ್ ಬ್ಲಾಕ್. ಇದು ನೆಗೆಟಿವ್, ಇದು ಪಾಸಿಟಿವ್. ಲೆಕ್ಕ ಇಟ್ಕೊಳ್ಳಿ. ಪಾಸಿಟಿವ್ ವೈಟ್ ಇದ್ರೆ ಪಾಸಿಟಿವ್, ಫುಲ್ ಬ್ಲಾಕ್ ಇದ್ರೆ ನೆಗೆಟಿವ್. ಈ ನೆಗೆಟಿವ್ ವೈರ್ನ ಎಲ್ಲೆಲ್ಲಿಂದ ಅಂತ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ಈ ನೆಗೆಟಿವ್ ವೈರು ಈ ಫ್ಲೋಟ್ ಸ್ವಿಚ್ ಒಂದನ್ನು ಬಿಟ್ಟು ಈ ಕಡೆ ಸೈಡ್ಗೆ ಇಡ್ತೀನಿ. ಕನ್ಫ್ಯೂಸ್ ಆಗಿದ್ರೆ ಇದು ಎಲೆಕ್ಟ್ರಿಕ್ ಪಾರ್ಟ್ಸ್ ಡಮ್ ಅನ್ಬಿಡುತ್ತೆ. AC ಕನೆಕ್ಷನ್ ಇದ್ರೆ ಅಂತೂ ಫುಲ್ ಡಮ್ ಅನ್ನತ್ತೆ, ಇದು ವರ್ಕೇ ಆಗಲ್ಲ. ಹಿಂಗ್ ಕನೆಕ್ಷನ್ ಕೊಟ್ಟರೆ ಫ್ಲೋಟ್ ಸ್ವಿಚ್ ವೈರ್ ಸೈಡ್ಗೆ ಇಟ್ಟಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಕ್ಕೆ ನೆಗೆಟಿವ್ ಬಂದು ಯಾವ್ದಾವ್ದಿದೆ, SV ಇದೆ, ಪಂಪ್ ಇದೆ, LED ಇದೆ, ಇಂಡಿಕೇಟರ್ ಇದೆ. ಇಷ್ಟು ನೆಗೆಟಿವ್ ಪಾರ್ಟ್ಗಳು ಕೊಡ್ಬೇಕು ನೋಡಿ. ಪಂಪ್ ಇಂದು 2 ಇದೆ. ಸ್ಕಿನ್ ಮಾಡಿಲ್ಲ, ಒಂದ್ ನಿಮಿಷ ಸ್ಕಿನ್ ಮಾಡ್ಕೊಂತೀನಿ. ಇದು ಸ್ಕಿನ್ ಮಾಡ್ಕೊಂತ ಇದೀನಿ. ಸ್ಕಿನ್ ಮಾಡಿ ಎಲ್ಲದೂ ಸ್ಕಿನ್ ಮಾಡಿತ್ತು, ಇದೊಂದು ಮಿಸ್ ಆಗಿದೆ. ಈಗ ನೋಡಿ, ಇದು ನೆಗೆಟಿವ್. SMP ಇಂದಾನೆ ಕರೆಂಟ್ ಬರೋದು ಇಲ್ಲಿಂದಾನೆ, ಹಂಗಾಗಿ ಇದು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ನೆಗೆಟಿವ್. SV ನಲ್ಲಿ ವೈಟ್ ರೆಡ್ ಪಾಸಿಟಿವ್ ಬರುತ್ತೆ, ವೈಟ್ ನೆಗೆಟಿವ್ ಬರುತ್ತೆ. ಇದರಲ್ಲಿ ವೈಟ್ ಒಂದು ತಗೊಂಡಿದ್ದೀನಿ, ನೆಗೆಟಿವ್ಗೆ ಎಲ್ಲ ನೆಗೆಟಿವ್ ತಗೊಂತಾ ಇದೀನಿ. ಈಗ ಈ ಇಂಡಿಕೇಟರ್ 3 ವೈರ್ ಏನ್ ಬರುತ್ತಲ್ಲ, ಇದರಲ್ಲಿ 3 ವೈರ್, 4 ವೈರ, ಒಂದ್ ನಿಮಿಷ, 3 ವೈರು. ಇದರಲ್ಲಿ ಇದು ನೆಗೆಟಿವ್, ಬ್ಲಾಕ್ ಏನಿದೆ ಇದು ನೆಗೆಟಿವ್. ಇದು ನೆಗೆಟಿವ್ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಯಾವ್ದು ಉಳಿತು ನೆಗೆಟಿವ್, LED UV ಇದು. ಇದರಲ್ಲಿ ಕೂಡ ಬ್ಲಾಕ್ ರೆಡ್ ಇರುತ್ತೆ, ಅದರಲ್ಲಿ ಬ್ಲಾಕ್ ನೆಗೆಟಿವ್ ಆಗಿರುತ್ತೆ. ಬ್ಲಾಕ್ ನೆಗೆಟಿವ್ ನ ಇಲ್ಲಿ ಕನೆಕ್ಷನ್ ಜಾಯಿಂಟ್, ಇದು ಒಂದು ಸಿಂಗಲ್ ಜಾಯಿಂಟ್ ಆಗುತ್ತೆ. ಎಲ್ಲಾ ನೆಗೆಟಿವ್ಗಳು ಸೇರ್ಕೊಳ್ಳುತ್ತೆ. ಫ್ಲೋಟ್ ಸ್ವಿಚ್ ಇಂದ ಮಾತ್ರ ವೈರಿಂಗ್ ಇಲ್ಲ, ಮಿಸ್ ಮಾಡ್ಕೋಬೇಡಿ. ಫ್ಲೋಟ್ ಸ್ವಿಚ್ ಇಂದ ಇಲ್ಲಿ ಕೊಟ್ರೆ ಡಮ್ ಅನ್ಬಿಡುತ್ತೆ. ಎಲ್ಲಾ ನೆಗೆಟಿವ್ ಕನೆಕ್ಷನ್ ಕೊಟ್ಟಿದೆ. ಓಕೆ, ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಇಂದ ನೋಡಿ, ರಿವರ್ಸ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಕನ್ಫ್ಯೂಸ್ ಆದ್ರೆ. ಈಗ ಪಾಸಿಟಿವ್ ಬರ್ತೀನಿ. ಪಾಸಿಟಿವ್ ಯಾವ ಪಾಸಿಟಿವ್ ತಗೋಬೇಕು ಇಲ್ಲಿ? SMP ನ ಪಾಸಿಟಿವ್. ಬೇರೆ ಯಾವ ತಗೊಂಡ್ರು ಕನ್ಫ್ಯೂಸ್ ಆಗುತ್ತೆ. SMP ಪಾಸಿಟಿವ್, ನೆಗೆಟಿವ್ ಕನೆಕ್ಷನ್ ಕೊಟ್ಟಿದೆ. SMP ಪಾಸಿಟಿವ್ಗೆ ಫಸ್ಟ್ ನೀವು ಮಾಡಬೇಕಾದ್ದು ಫ್ಲೋಟ್ ಸ್ವಿಚ್ನ ಯಾವ್ದಾರ ಒಂದು. ಓಕೆ, ನಾನು ಇಲ್ಲಿ ಕೊಡ್ತೀನಿ. ಇಲ್ಲಿ ಏನಾಗತ್ತೆ ಅಂತ ನೀವು ತಿಳ್ಕೊಳ್ಳಿ. ಫಸ್ಟ್ ಇಲ್ಲಿ ಕರೆಂಟು ಇಲ್ಲಿಂದ ಪಾಸಿಟಿವ್ ಬಂದಿದ್ದು ನಿಮಗೆ ಈ ಕಡೆಯಿಂದ ಪಾಸ್ ಆಗುತ್ತೆ. ಫ್ಲೋಟ್ ಸ್ವಿಚ್ ಆಪರೇಟ್ ಆಗ್ಲಿಕ್ಕೆ, ಆನ್ ಆಫ್ ಆಗ್ಲಿಕ್ಕೆ, ಏನ್ ನೀವು ನೋಡ್ತಾ ಇದೀರಾ ಆನ್ ಆಫ್ ಆಗ್ಲಿಕ್ಕೆ ಇದು ಕರೆಂಟ್ ಪಾಸ್ ಆಗ್ಬೇಕು. ಇದು ಕೊಟ್ಟಿದ್ದೀನಿ ಫಸ್ಟ್. ಈಗ ಇಂಡಿಕೇಟರ್ ಒಂದ್ ನಮಗೆ ವರ್ಕ್ ಆಗ್ಬೇಕು. ಇಲ್ಲಿ ಕರೆಂಟ್ ಬಂದಾಗ, ಇಲ್ಲಿ ಕರೆಂಟ್ ಬಂದಾಗ ಎಲ್ಲದೂ ಕೊಡ್ಬೇಕು. ಅಲ್ಲಿಗೆ ಈ ಇಂಡಿಕೇಟರ್ ಅಲ್ಲಿ ಯಾವ್ದೋ ಒಂದು ಕೊಡ್ತೀನಿ. ಈಗ ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಹೇಳಿ. ಇದರಲ್ಲಿ ಯಾವ್ದೋ ಒಂದು ಕೊಡ್ತಾ ಇದೀನಿ. ಏನು? ಈ ರೆಡ್ ಇಂಡಿಕೇಟರ್ ಮಾತ್ರ ಕೊಡ್ತಾ ಇದೀನಿ. ಈಗ ರೆಡ್ ಇಂಡಿಕೇಟರ್ ಮಾತ್ರ ಇಲ್ಲಿ ಕನೆಕ್ಷನ್, ಇದು ಜಾಯಿಂಟ್ ಇಷ್ಟೇ. ಇಲ್ಲಿ ಇದು ಎಲ್ಲಾ ಸ್ಪೇರ್ ಪಾರ್ಟ್ಸ್ ವರ್ಕ್ ಆಗೋಕ್ಕೂ ಮುಂಚೆ ಕನೆಕ್ಷನ್, ಇದು ಪವರ್ ಸಪ್ಲೈ ಇಲ್ಲಿಗೆ ಬಂದಿದೆ ಅಂತ. ಓಕೆ, ಇದಾಯ್ತು. ಈಗ ಏನ್ ಮಾಡಿ, ಈಗ ಔಟ್ಪುಟ್ ಬಂದಿದೆಯಲ್ಲ, ಈ ಔಟ್ಪುಟ್ಟಿಗೆ ಎಲ್ಲಾದ್ರದ್ದು ಪಾಸಿಟಿವ್ ಕನೆಕ್ಷನ್ ಕೊಡಿ. ಫಸ್ಟ್ ಪಂಪಿನ್ ಕೊಡ್ತೀನಿ. ಪಂಪಿನ್ ಪಾಸಿಟಿವ್ ಇದಕ್ಕೆ. ಪಂಪಿನ್ ಪಾಸಿಟಿವ್ ಆದ್ಮೇಲೆ SV ಪಾಸಿಟಿವ್ ಅಂದ್ರೆ SV ರೆಡ್ ವೈರು ಇದಕ್ಕೆ. ಆಮೇಲೆ ಇನ್ನೊಂದೇನು ಇನ್ಸ್ಟ್ರೂಮೆಂಟ್ ಇದೆ, ಇದು ಇನ್ನೊಂದು ಸ್ಪೇರ್ ಪಾರ್ಟ್ಸ್ UV ಪಾಸಿಟಿವ್ ಇದಕ್ಕೆ. ಒಂದು ಪಂಪಿಂದು, ಒಂದು SV ಒಂದು LED UV ಪಾಸಿಟಿವ್ ಕೊಟ್ಟಿದೆ. ಇದಲ್ದಲೆ ಇಂಡಿಕೇಟರ್ ಒಂದು ಕೊಡ್ಬೇಕಲ್ವಾ, ವರ್ಕ್ ಆಗುವಾಗ ಏನ್ ಇಂಡಿಕೇಶನ್ ತೋರ್ಸುತ್ತಲ್ಲ ಇದರಲ್ಲಿ, ಅದಕ್ಕೆ ಇದು ಒಂದು ಪಾಸಿಟಿವ್ ಕೊಡ್ತಾ ಇದೀನಿ. ಇದಿಷ್ಟು ಕೊಟ್ಟೆ. ಈಗ ಇನ್ ಕೇಸ್ ಏನಾರ ಇದು ಇಂಡಿಕೇಟರ್ ಉಲ್ಟಾ ಆಗಿದ್ರೆ ಉಲ್ಟಾ ಚೇಂಜ್ ಮಾಡ್ಬೇಕು. ಇನ್ UV LED ಉಲ್ಟಾ ಆಗಿದ್ರೆ ಉಲ್ಟಾ ಚೇಂಜ್ ಮಾಡ್ಬೇಕಾಗುತ್ತೆ. ಇದಾಯ್ತಲ್ವಾ? ಇದು ಕನ್ಫ್ಯೂಸ್ ಆದ್ರೆ ಹೋಗಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ.
ಕಂಪಲ್ಸರಿ ಇನ್ನೊಂದ್ಸಲಿ ನೋಡಿ, ಕನ್ಫ್ಯೂಸ್ ಆಗತ್ತೆ ಕೆಲವರಿಗೆ. ಇದನ್ನ ಒಂದ್ಸಲಿ ಚೆಕ್ ಮಾಡ್ಬಿಡೋಣ, ಅವಾಗ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಕೆಲಸ ಮುಗಿದ್ಬಿಡತ್ತೆ. ಈಗ ಎಲ್ಲ ಕನೆಕ್ಷನ್ ಆಗಿತ್ತಲ್ವಾ. ಈಗ ಎಲೆಕ್ಟ್ರಿಕ್ ಪ್ಲಗ್ ಪಾಯಿಂಟ್ ಕನೆಕ್ಷನ್ ಕೊಟ್ಟಿದ್ದೀನಿ. ಓಕೆ, ಪ್ಲಗ್ ಪಾಯಿಂಟ್ಗೆ ಕನೆಕ್ಷನ್ ಕೊಟ್ಟಿದೆ. ಈಗ ಸ್ವಿಚ್ ಆನ್ ಮಾಡಿದ್ರೆ ಗೊತ್ತಾಗುತ್ತೆ ಏನಂತ ಹೇಳಿ. ಈಗ ನೋಡಿ, ಸ್ವಿಚ್ ಆನ್ ಮಾಡಿದೀನಿ. ಈಗ ಏನ್ ವರ್ಕ್ ಆಗ್ತಾ ಇದೆ? ಗ್ರೀನ್ ಬಂತು, ರೆಡ್ ಬಂತು, ಈ ಕಡೆ ಬಂದಿಲ್ಲ. ಇದು ಸರಿ ಇದೆಯಾ ಇಲ್ಲ ಅಂತ ನೋಡಕ್ಕೆ ಇದನ್ನ ಇಟ್ಕೊಳ್ಳಿ, ಔಟರ್ ಬಾಡಿನ ತಗೊಂಡು ಮ್ಯಾಚ್ ಮಾಡಿ. ಏನ್ ಬರ್ತಾ ಇದೆ? ಗ್ರೀನ್ ಇದೆ, ರೆಡ್ ಇದೆ, ಇದಿಲ್ಲ, ಫುಲ್ ಆಗಿಲ್ಲ ಇನ್ನು. ಈಗ ಫ್ಲೋಟ್ ಸ್ವಿಚ್ ನ ಆಪರೇಟ್ ಮಾಡಿ ನೋಡಿ, ಒಂದ್ಸಲ ಫ್ಲೋಟ್ ಸ್ವಿಚ್ ನ ಆಪರೇಟ್ ಮಾಡಿ ನೋಡಿ. ನೀವೇನಾದ್ರೂ ಫ್ಲೋಟ್ ಸ್ವಿಚ್ ಆಪರೇಟ್ ಮಾಡಿ ಸರಿ ಇದೆ ಅಂದ್ರೆ ಓಕೆ, ಸರಿ ಇದೆ. ಫ್ಲೋಟ್ ಸ್ವಿಚ್ ಒಂದ್ಸಲ ಆಪರೇಟ್ ಮಾಡ್ತೀನಿ ನೋಡಿ. ಈಗ ಈ ಕಡೆ ಫಸ್ಟ್ ರೈಟ್ ಸೈಡ್ದು ಬರಬೇಕು ಇಂಡಿಕೇಟರ್. ಇದು ಪವರ್ ಇಂಡಿಕೇಟರ್, ಇದು ವರ್ಕಿಂಗ್ ಇಂಡಿಕೇಟರ್, ಇದು ಟ್ಯಾಂಕ್ ಫುಲ್ ಇಂಡಿಕೇಟರ್. ನೋಡಿ ವರ್ಕ್ ಆಗ್ತಾ ಇದೆ. LED ಕೂಡ ವರ್ಕ್ ಆಗ್ತಾ ಇದೆ, ಪಂಪ್ ವರ್ಕ್ ಆಗ್ತಾ ಇದೆ. ಈಗ ಆಫ್ ಆಯ್ತು, ಈಗ ಆನ್ ಆಯ್ತು, ಆಫ್ ಆನ್. ಈ ರೀತಿ ಚೆಕ್ ಮಾಡಿದ್ರೆ ಮುಗೀತು, ಅಲ್ಲಿ ಸರಿ ಇದೆ ಅಂತ. ನೀವೆಲ್ಲ ಕಿತ್ತಾಕಿ ಕೂಡ ಹೊಸ ವೈರಿಂಗ್ ಬೇಕಾದ್ರೆ ಮಾಡ್ಬೋದು. ಕನ್ಫ್ಯೂಸ್ ಆದ್ರೆ ನೋಡಿ, ಎಲ್ಲ ವರ್ಕ್ ಆಗಿದೆ. ಈಗ ಆಫ್ ಆಗಿದೆ, ಟ್ಯಾಂಕ್ ಫುಲ್ ಆಗಿದೆ. ಇದು ಪವರ್ ಇಂಡಿಕೇಟರ್. ಇದಿಷ್ಟೇ ಸಿಂಪಲ್ ಆಗಿರುತ್ತೆ. ಇದು ಚೆಕ್ ಮಾಡಿ ಕನ್ಫರ್ಮ್ ಆದ್ಮೇಲೆ ಈ CNC ಕ್ಯಾಪ್ ಇದೆ ನೋಡಿ, CNC ಕ್ಯಾಪ್ ಹಾಕ್ಬಿಡಿ. ಇದಕ್ಕೆ ಜಸ್ಟ್ 3 ಕನೆಕ್ಷನ್ ಇರುತ್ತೆ. CNC ಕ್ಯಾಪ್ ಏನಕ್ಕೆ ಹಾಕ್ತಿವಿ, ಟೇಪ್ ಏನಕ್ಕೆ ಕುಡಿಯಲ್ಲ ಅಂದ್ರೆ ಹೊಸದಾಗಿ ಮಾಡುವಾಗ ಮತ್ತೆ ಬಿಚ್ಚಕ್ ಈಸಿ ಆಗತ್ತೆ ಒಂದು. ಇನ್ನೊಂದು ವೈರ್ ಜಾಯಿಂಟ್ ಏನಾರ ಇದ್ರೆ ಚುಚ್ಚಿ ಈಚೆ ಬರಲ್ಲ. ಇದ್ರಲ್ಲಿ ಪ್ಲಾಸ್ಟಿಕ್ ಇರುತ್ತಲ್ವಾ, ಇದು ತಡೆದಿಡಿಯತ್ತೆ. ಹಂಗಾಗಿ ಈ CNC ಕ್ಯಾಪ್ ಅಥವಾ ಎಂಡ್ ಕ್ಯಾಪ್ ಅಂತ ಕರಿತೀವಿ, ಇದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಆದಷ್ಟು ಅಸೆಂಬ್ಲಿಂಗ್ ಮಾಡೋರಿಗೆ ಗೊತ್ತಿರುತ್ತೆ, ಇದು ಮಾಡ್ತೀರಾ ಅಂತ ಅನ್ಕೊಂತೀನಿ. ಸಿಗತ್ತೆ, ಇಲ್ಲಾಂದ್ರೆ ಟೇಪ್ ಹೊಡಿಬೋದು, ಬಟ್ ಟೇಪ್ ಅಷ್ಟೊಂದು ಒಳ್ಳೇದಲ್ಲ ಅನ್ನೋ ಲೆಕ್ಕ ಅಷ್ಟೇ. ಈ CNC ಕ್ಯಾಪು ಇದಕ್ಕೆ ಹಾಕಿ ಟೈಟ್ ಮಾಡಿ. ಇಷ್ಟೇ ವೈರಿಂಗ್ ಕನೆಕ್ಷನ್. ನೋಡಿ 3 ಜಾಯಿಂಟ್ ಬರುತ್ತೆ ಇದರಲ್ಲಿ, ನೆನ್ಪಿಟ್ಕೊಳ್ಳಿ, ಜಾಸ್ತಿ ಜಾಯಿಂಟ್ ಇರಲ್ಲ. ಈ ಕೇಬಲ್ ಏನು SMPS ಇಂದ ಇದೆ, ಕಟ್ ಮಾಡಿಲ್ಲ, ಜಾಯಿಂಟ್ ಲೆಸ್, ಇದು ಹಿಂಗೆ ಇರುತ್ತೆ. ಓಕೆ, ಇದಾದ್ಮೇಲೆ ಈಗ ನಿಮಗೆ ಇದಾದ್ಮೇಲೆ ಎಲ್ಲ ಒಳಗಡೆ ತಳ್ಬಿಡಿ, ಇನ್ಸೈಡ್ ತಳ್ಬಿಡಿ. ಅಲ್ಲಿ SV ಒಂದಿದೆ ಕನೆಕ್ಷನ್, ಅದು ಆಮೇಲೆ ತೋರಿಸ್ತೀನಿ SV ಕನೆಕ್ಷನ್ ಎಲ್ಲಿ ತಗೋಬೇಕು ಅಂತೇಳಿ. ಇದು ವೈರಿಂಗ್ ಕನೆಕ್ಷನ್ ಇಷ್ಟೇ. ಈಗ UV LED ಒಂದು ಹೊರಗಡೆ ಇದೆ, ಇದಕ್ಕೊಂದು ಗತಿ ಕಾಣಿಸೋಣ. ಇದಾದ್ಮೇಲೆ ಈಗ ಅಸೆಂಬ್ಲಿಂಗ್. ಈಗ ಅಸೆಂಬ್ಲಿಂಗ್ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಅಸೆಂಬ್ಲಿಂಗು. ಫಸ್ಟ್ ನೀವು ಎಲ್ಲಿಂದ ಶುರು ಮಾಡಬೇಕು? UV ಚೇಂಬರ್ ಇದೆ, ಒಂದು RO ಮೆಂಬ್ರೇನ್ ಹೌಸಿಂಗ್ ಇದೆ. ಈ ಮೆಂಬ್ರೇನ್ ಹೌಸಿಂಗಿಗೆ ಫಸ್ಟ್ ಮೆಂಬ್ರೇನ್ ಕೂರಿಸ್ಕೊಡಿ. ಮತ್ತೆ ಈ ಮೆಂಬ್ರೇನ್ ಹೌಸಿಂಗ್ ಓಪನ್ ಮಾಡಿದ್ರೆ ಓರಿಂಗ್ ಇರುತ್ತೆ, ಈ ಕ್ಯಾಪಲ್ ಒಂದು, ಇಲ್ಲಿ ಒಂದು, ಮಿಸ್ ಮಾಡ್ದಲ್ಲೇ ಹಾಕೊಳ್ಳಿ. ಈಗ ಮೆಂಬ್ರೇನ್ ಏನ್ ನಿಮಗೆ 100 GPD ಮೆಂಬ್ರೇನ್ ತೋರಿಸಿದೆ, ಈ ಮೆಂಬ್ರೇನು ಇದ್ರೊಳಗಡೆ ಹಾಕಿ. ಡೈರೆಕ್ಷನ್ ಗೊತ್ತಲ್ಲ, ಡೈರೆಕ್ಷನ್ ಗೊತ್ತಿರುತ್ತೆ, ಸುಮಾರು ಕಡೆ ನೋಡಿರ್ತೀರಾ. ಹಾಕಿ ಇದನ್ನ ಕೆಳಗಡೆ ಹಾಕಿ ಪ್ರೆಸ್ ಮಾಡಿ. ಕೆಳಗಡೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗಿ ಲೆವೆಲ್ ಆಗ್ಬಿಡುತ್ತೆ ನಿಮಗೆ. ಲೆವೆಲ್ ಆದ್ಮೇಲೆ ಕ್ಯಾಪ್ ಹಾಕಿ ಟೈಟ್ ಮಾಡಿ ಅಷ್ಟೇ. ಕ್ಯಾಪ್ ಹಾಕಿ ಕೈಯಲ್ಲಿ ಬೇಕಾದ್ರೆ ಟೈಟ್ ಮಾಡ್ಬೋದು. ಕೈಯಲ್ಲಿ ಟೈಟ್ ಮಾಡೋದಕ್ಕಿಂತನೂ ನೀವು ಏನ್ ಬರುತ್ತೆ, ಒಂದು ಸ್ಪಾನರ್ ಬರುತ್ತೆ, ಸಿಂಗಲ್ ಸೈಡು 2 ಸೈಡ್ದು ಸ್ಪಾನರ್ ಇರುತ್ತೆ. ಈ ರೀತಿ ಸ್ಪಾನರು, ಇದನ್ನ ಹಾಕಿ ಟೈಟ್ ಮಾಡಿದ್ರೆ ಒಳ್ಳೇದು. ಇದನ್ನ ಹಾಕಿ ಟೈಟ್ ಮಾಡಿದ್ರೆ ಸ್ವಲ್ಪ ಟೈಟ್ ಚೆನ್ನಾಗಾಗತ್ತೆ. ಇದನ್ನ ಹಾಕಿ ಟೈಟ್ ಮಾಡಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಟೈಟ್ ಮಾಡ್ಬಿಡೋದು. ಫುಲ್ ಟೈಟ್ ಆಯ್ತಾ, ತೆಗೆದ್ಬಿಡಿ. ತುಂಬಾ ಯೂಸ್ಫುಲ್ ಸ್ಪಾನರು, ಕಂಪಲ್ಸರಿ ಇಟ್ಕೊಳ್ಳಿ ಎಲ್ಲರೂ. ಈಗ ಏನ್ ಮಾಡ್ಬೇಕು, ಈಗ ಇದರಲ್ಲಿ 3 ಡೈರೆಕ್ಷನ್ ಇದೆ. ಒಂದು ಇನ್ಪುಟ್, ಒಂದು ಇನ್ನು ಎಲ್ಲಿ ಪಂಪ್ ಇಂದ ಬರುವಂತ ಡೈರೆಕ್ಷನ್, ಇದು ಪಂಪ್ ಇಂದ ಇಲ್ಲಿಂದ ಬರುವಂತ ಡೈರೆಕ್ಷನ್ ಇಲ್ಲಿ ಬರಬೇಕು. ಇದು ಕನ್ಫ್ಯೂಸ್ ಆಗತ್ತೆ ಕೆಲವರಿಗೆ, ಏನ್ ಮಾಡ್ಬೇಕು ಏನಪ್ಪ ಗೊತ್ತಾಗ್ತಿಲ್ಲ ಅಂತೇಳಿ. ಯಾವಾಗ್ಲೂ ಬಾಟಮ್ ಏನಿದೆ, ಈ ಮೆಂಬ್ರೇನ್ ಹೌಸಿಂಗ್ ಈ ರೀತಿ ಇರೋದ್ರಲ್ಲಿ ಬಾಟಮ್ ಏನಿದೆ, ಇದು ಪ್ಯೂರಿಫೈಡ್ ವಾಟರ್ ಇರುತ್ತೆ, ಇದು ರಿಜೆಕ್ಟ್ ವಾಟರ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ಯೂರಿಫೈಡ್ ರಿಜೆಕ್ಟ್. ಇದು ಕಂಪಲ್ಸರಿ ಎಲ್ಲದ್ರಲ್ಲೂ ಒಂದೇ ಹತ್ರ ಇರುತ್ತೆ, ಏನು ಚೇಂಜ್ ಆಗಲ್ಲ ಇದು. ಓಕೆ, ಇದು ಆಕ್ಚುಲಿ ಒಳಗಡೆ ಹಾಕೋಬೇಕಿದು. ಇದು ಒಳಗಡೆ ಹಾಕಿದ್ರೆ ಒಳ್ಳೇದು. ಹೀಗೆ ಕಾಣಿಸಲ್ಲ, ಈಗ ಈ ಡೈರೆಕ್ಷನ್ ಅಲ್ಲಿ ಹಾಕಿ, ಇಲ್ಲಿರುತ್ತೆ. ನಿಮಗೆ ಎಷ್ಟು ಬೇಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೆಫ್ಲಾನ್ ಟೇಪ್ ಹೊಡೆದಿರುತ್ತಲ್ವಾ, ಏನ್ ಲೀಕೇಜ್ ಏನ್ ಆಗೋದಿಲ್ಲ. ಈಗ ನೆಕ್ಸ್ಟ್ FR ಅಂತ ಬರುತ್ತೆ, ಫ್ಲೋ ರೇಟ್ ಏನ್ ತೋರಿಸಿತ್ತಲ್ಲ ನಿಮಗೆ, ಇದು FR ಹಾಕೋಬೇಕು. FR ಇಲ್ಲ ಅಂದ್ರೆ ನಿಮಗೆ ವರ್ಕೇ ಆಗೋದಿಲ್ಲ.
R1 ಅಲ್ಲಿ FR ಕಂಪಲ್ಸರಿ 450. ಈ ಡೈರೆಕ್ಷನ್ ಏನಿದೆಯಲ್ಲ ಇದು ಫ್ಲೋ ಡೈರೆಕ್ಷನ್, ಇದು ಆಚೆ ಕಡೆ ಹೋಗೋದು, ಔಟ್ ಸೈಡ್ ಹೋಗುವಂತದ್ದು. ಫಸ್ಟ್ ಔಟ್ ಸೈಡ್ ಹೋಗೋದನ್ನ ಕನೆಕ್ಷನ್ ಮಾಡಿ. ಹೇಗೆ ಅಂತ ತೋರಿಸ್ತೀನಿ ನೋಡಿ, ಕನ್ಫ್ಯೂಸ್ ಆಗ್ಬಿಡಿ. ಇದು ಔಟ್ ಸೈಡ್ ಹೋಗುತ್ತೆ. ಎಲ್ಲಿ ಬಲ್ಕ್ ಹೆಡ್ ಕನೆಕ್ಷನ್ ಹಾಕಿದೆ ನೋಡಿ, ಬಲ್ಕ್ ಹೆಡ್ ಕನೆಕ್ಷನ್ ಇದೆಯಲ್ಲ ಇಲ್ಲಿ ಕೆಳಗೆ, ಇದಕ್ಕೆ ಇಲ್ಲಿಗೆ ಹಾಕುವಂತದ್ದು. ಯಾವ್ದಾರ ಒನ್ ಡೈರೆಕ್ಷನ್ ಮಾಡ್ಕೊಳ್ಳಿ, ಮೇಲೆ ಇನ್ನು ಕೆಳಗಡೆ ರಿಜೆಕ್ಟ್ ಅನ್ನೋದು ಮಾಡ್ಕೊಳ್ಳಿ, ತುಂಬಾ ಈಸಿ ಇರುತ್ತೆ. ಇಲ್ಲಿಂದ ಬಂದು FR ಕನೆಕ್ಷನ್ ಇಲ್ಲಿಗೆ ಬರಬೇಕು, ಫ್ಲೋ ರೇಟ್. ಈ ವೈರಿಂಗ್ ಕನೆಕ್ಷನ್ ಎಲ್ಲ ಒಳಗಡೆ ಹಾಕ್ಬೇಕು. LED ಹಾಕಿದ್ಮೇಲೆ ಹಾಕ್ತೀನಿ. ಇದು ನೋಡಿ ಡೈರೆಕ್ಷನ್ ನೋಡಿ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಕನೆಕ್ಷನ್ ಬಂದ್ರೆ ಮುಗೀತಿದೆ. FR ಫ್ಲೋ ರೇಟ್ ಕಂಪಲ್ಸರಿ. RO ಮೆಂಬ್ರೇನ್ಗಳಿಗೆ FR ಇದ್ದೇ ಇರುತ್ತೆ. ವಿತೌಟ್ FR ಯಾವ ಮಿಷಿನ್ ವರ್ಕ್ ಆಗಲ್ಲ. FR ಕನೆಕ್ಷನ್ ನೋಡಿ, ಇಲ್ಲಿಂದ ಬಂದು ಔಟ್ ಸೈಡಿಗೆ ಹೋಗುತ್ತೆ. ಡೈರೆಕ್ಷನ್ ನೋಡ್ಕೊಳ್ಳಿ. ಇದಾಯ್ತಾ? ಇದಾದ್ಮೇಲೆ ಈಗ ಇದಕ್ಕೆ T ಕನೆಕ್ಷನ್ ಹಾಕಿ ರೆಡಿ ಮಾಡ್ಕೊಂಡಿದೀವಿ. T ಕನೆಕ್ಷನ್ ಏನಕ್ಕೆ ಅಂದ್ರೆ TDS ಕಂಟ್ರೋಲರ್ ಹಾಕ್ಲಿಕ್ಕೆ. ಈಗ ಇದು ಇಲ್ಲಿಗೆ ಹಾಕಿ ಎಕ್ಸ್ ಕ್ಲಾಂಪ್ ಫಿಟ್ ಮಾಡಬೇಕು. ಇದು ಸ್ವಲ್ಪ ಕೆಳಗೆ ಮಾಮೂಲಿ ಲೆವೆಲ್ ಮಾಡ್ಕೊಳ್ಳಿ. ಇಲ್ಲಿ ಬಂತ. ಈಗ ಎಕ್ಸ್ ಕ್ಲಾಂಪ್ ಹಾಕಿ UV ಚೇಂಬರ್ನ ಫಿಟ್ ಮಾಡಿ. LED UV ಹಾಕ್ಬೇಕು. ಅವೆಲ್ಲ ತೆಗ್ದಿತ್ತಲ್ವಾ, LED UV ಇದ್ರೊಳಗಡೆ ಇನ್ಸರ್ಟ್ ಮಾಡಿ. ಮುಂಚೆ ಟ್ಯೂಬ್ ಬರ್ತಾ ಇತ್ತು, ಟ್ಯೂಬ್ ಕಿಂತಾನು LED UV ಬೆಟರ್. ಇದು ಇದಕ್ಕೆ ಇದೇನಕ್ಕೆ ಎಕ್ಸ್ ಕ್ಲಾಂಪ್ ಹಾಕ್ಬೇಕು ಅಂದ್ರೆ, ಇದು ದೊಡ್ಡ ಸೈಜ್ ಇರುತ್ತೆ, 2.5 ಇರುತ್ತೆ ಇಂಚು, ಇದು 2 ಇಂಚ್ ಇರುತ್ತೆ. ಹಂಗಾಗಿ ಎಕ್ಸ್ ಕ್ಲಾಂಪ್ ಹಾಕೊಂಡ್ರೆ ಫಿಟ್ಟಿಂಗ್ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಬಂತು ನೋಡಿ, ಇದು ಕೆಳಗಡೆ ಮಾಡಿದೆ. ಆಕ್ಚುಲಿ ಮೇಲೆ ಔಟ್ಪುಟ್ ಲಾಸ್ಟಿಗೆ ಹೋಗೋದು ಇದರಿಂದಾನೆ. ಇದನ್ನ ಮೇಲೆ ತಿರುಗಿಸ್ಕೊಳ್ಳಿ. ಇಲ್ಲಿ T ಕನೆಕ್ಷನ್ ಇದೆ. ಇನ್ನೊಂದು T ಕನೆಕ್ಷನ್ ಎಲ್ಲಿ ಬರ್ಬೇಕು ಅಂತ ಹೇಳ್ತೀನಿ. ಇದಾಯ್ತಲ್ವಾ? ಇನ್ನೊಂದು T ಕನೆಕ್ಷನ್. ಈಗ ವೈರಿಂಗ್ ಕನೆಕ್ಷನ್ ಎಲ್ಲ ಒಳಗಡೆ ತಳ್ಬಿಡಿ. ಇನ್ನು ವೈರಿಂಗ್ ಕೆಲಸ ಮುಗೀತು. ವೈರಿಂಗ್ ಏನು ನಮಗೆ ಮುಟ್ಟೋ ಹಾಗಿಲ್ಲ, ಎಲ್ಲ ಚೆಕ್ ಮಾಡಾಗಿದೆ, ಫಿನಿಶ್ ಆಗಿದೆ. ಈಗ ಬರೀ ಅಸೆಂಬ್ಲಿಂಗು ಪೈಪ್ ಲೈನ್ ಕನೆಕ್ಷನ್, ವಾಟರ್ ಪೈಪ್ ಲೈನ್ ಕನೆಕ್ಷನ್ಗಳು. ಈಗ ನಿಮಗೆ ಅಸೆಂಬ್ಲಿಂಗ್ ಮಾಡ್ತಾ ತೋರಿಸ್ತೀನಿ. ಲಾಸ್ಟಿಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತೇಳಿ ನಿಮಗೆ ಹೇಳ್ತೀನಿ. ಅವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ. ಈಗಲೇ ನಾನು ಮೊದಲಿಂದ ಮಾಡ್ಕೊಂಡು ಹೋದ್ರೆ ನಿಮಗೆ ಕನೆಕ್ಷನ್ಗಳು ಮಿಸ್ ಆಗ್ಬೋದು. ಹಂಗಾಗಿ ಫೈನಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಎಲ್ಲಿ ಬಂತು? ಇಲ್ಲಿಂದ ಇಲ್ಲಿಗೆ ಫಸ್ಟ್ ಕನೆಕ್ಷನ್ ಕೊಡಿ. ಪಂಪಿಂದ ಮೆಂಬ್ರೇನ್ ಹೌಸಿಂಗ್ಗೆ ಇದು ಕಂಪಲ್ಸರಿ, ಮಿಸ್ ಆಗೋಂಗೆ ಇಲ್ಲ. ಇದು ಇಲ್ಲಿ ಒಂದು ಮಿಡ್ಲಲ್ಲಿ ಒಂದು T ಹಾಕ್ಬೇಕು, ಇಲ್ಲೇ ಒಂದು T ಹಾಕ್ಬೇಕು. ಹೀಗೆ T, ಅಲ್ಲಿಗೆ T ಹಾಕಿದ್ರೆ ಪಂಪಿಂದ ಬರೋ ವಾಟರು TDS ಕಂಟ್ರೋಲರಿಗೆ ಕೊಡಕ್ಕೆ ಈಸಿ ಆಗುತ್ತೆ ನಿಮಗೆ. ಹೀಗೆ ಓಕೆ. ಇಲ್ಲಿ T ಇದೆ. ಇಲ್ಲಿ TDS ಕಂಟ್ರೋಲರ್ ಈ ಮಿಡ್ಲಿಂದ ಈ ಮಿಡ್ಲಿಗೆ ಬರುತ್ತೆ. ತೋರಿಸ್ತೀನಿ ಈಗ. ಅದಕ್ಕೂ ಮುಂಚೆ ನೀವು ಮೆಂಬ್ರೇನ್ ಹೌಸಿಂಗಿಗೆ ಹಾಕೊಳ್ಳಿ ಕನೆಕ್ಷನ್. ಮೆಂಬ್ರೇನ್ ಹೌಸಿಂಗ್ಗೆ ಪಂಪಿಂದ ಇದೇ ಮೇನ್ ಜೀವ. ಈ ಕನೆಕ್ಷನ್ ಮಿಸ್ ಮಾಡ್ಕೊಳಂಗಿಲ್ಲ. ಬೇರೆ ಏನ್ ಕನೆಕ್ಷನ್ ಮಿಸ್ ಮಾಡೋದು ಸ್ವಲ್ಪ ಎರಾಪೆರೆ ಆಗ್ಬೋದೇನೋ. ಇಲ್ಲಿಂದ ಇಲ್ಲಿಗಿದೆ ನೋಡಿ. ಈಗ ಇಲ್ಲಿ ಏನ್ ಪಾಯಿಂಟ್ ಹೊಡಿತು, ಇಲ್ಲಿ ಏನ್ ಪಾಯಿಂಟ್ ಹೊಡಿತು ತೋರಿಸ್ತೀನಿ. ಈಗ ಪ್ಯೂರಿಫೈಡ್ ವಾಟರ್ ಇತ್ತಲ್ಲ, ಪ್ಯೂರಿಫೈಡ್ ವಾಟರ್ ಗ್ಯಾಪ್ ಏನಿದೆ, ಇದು ಪ್ಯೂರಿಫೈಡ್ ವಾಟರ್ ಈ ಮೆಂಬ್ರೇನ್ ಹೌಸಿಂಗ್ ಇಂದ ಬಂದಿದ್ದು. ಇಲ್ಲಿಂದ ತಗೊಂಡು ಇಲ್ಲಿ ಕನೆಕ್ಷನ್ ಕೊಡಿ. ಅದಕ್ಕೂ ಮುಂಚೆ T ಕನೆಕ್ಷನ್ ಮಾಡಿದೆಯಲ್ಲ, ಇಲ್ಲಿ TDS ಕಂಟ್ರೋಲರ್ ಹಾಕ್ಬೇಕು ಅಂತ ಹೇಳಿ, ಅಲ್ಲಿಗೆ ಒಂದು TDS ಕಂಟ್ರೋಲರ್ ಹಾಕಿ ತೋರಿಸ್ತೀನಿ ನಿಮಗೆ. ಇದು TDS ಕಂಟ್ರೋಲರ್. ಇದರಲ್ಲೂ ಕೂಡ ಡೈರೆಕ್ಷನ್ ಮಾರ್ಕ್ ಇರುತ್ತೆ, ಇನ್ನು ಔಟ್ ಅಂತೇಳಿ. ಅದೇ ರೀತಿನೇ ಕೊಡ್ಬೇಕು, ಇನ್ನು ಮತ್ತೆ ಔಟ್ ಅಂತೇಳಿ. ಇದಕ್ಕೊಂದು ನೀವು ಅಡ್ಜಸ್ಟ್ಮೆಂಟ್ ಹೆಂಗಾರ ಮಾಡಿ, ಒಂದು ನಿಮಗೆ ಯಾವ ರೀತಿ ಬೇಕು ಅನ್ಸುತ್ತೆ ಆ ರೀತಿ ಕನೆಕ್ಷನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ಸ್ಟೆಮ್ ಎಲ್ಬೋ ಹಾಕಿ, ಇನ್ನು ಇಲ್ಲಿಗೆ ಇನ್ನು, ಇಲ್ಲಿಗೆ ಔಟು. ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಹೆಂಗಿಂದ ಬೇಕಾದ್ರೆ ಕನೆಕ್ಷನ್ ಕೊಡ್ಕೋಬಹುದು. ಇದಾದ್ಮೇಲೆ ಇಲ್ಲಿಂದ ಇದಕ್ಕೆ ಕನೆಕ್ಷನ್ ಕೊಡ್ತೀನಿ ನಾನು. ಇಲ್ಲಿಗೆ ಏನಕ್ಕೆ ಅಂತ ಹೇಳ್ತೀನಿ. ಇದು ಬೈಪಾಸ್ ರೋಡ್ ಇದ್ದಂಗೆ. ನಿಮ್ಮ ಊರುಗಳಲ್ಲಿ ಬೈಪಾಸ್ ರೋಡ್ ಇರುತ್ತಲ್ವಾ, ಅಕಸ್ಮಾತ್ ನಮಗೆ TDS ಅಡ್ಜಸ್ಟ್ ಮಾಡ್ಬೇಕಿತ್ತಪ್ಪ, ಅವಾಗ ಇಲ್ಲಿ ಟೈಟ್ ಇರ್ಬೇಕು ಯಾವಾಗ್ಲೂ. ಇದನ್ನ ಲೂಸ್ ಮಾಡ್ತಾ ಇದ್ರೆ TDS ಈ ಕಡೆಯಿಂದ ರಾ ವಾಟರ್ ಇಲ್ಲಿಂದ ಬಂದ್ಬಿಡತ್ತೆ. ಹಂಗಾಗಿ ಕೊಡೋದು.
ಈಗ ಇಲ್ಲಿ ಪ್ಯೂರಿಫೈಡ್ ವಾಟರ್ ಮೆಮ್ರೇನ್ ಹೌಸಿಂಗ್ ಇಂದ ಬರಬೇಕು. ಮೆಮ್ರೇನ್ ಹೌಸಿಂಗ್ ಇಂದ ಅಲ್ಲಿಗೆ ಬರಬೇಕು. ಒಂದ್ ನಿಮಿಷ, ಅದು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಫಸ್ಟ್ ಪೈಪ್ ನ ಕೆಳಗಡೆ ಕಳಿಸ್ಕೊಳ್ಳೋಣ. ಈ ಸೈಡ್ ಇಂದ ತಗೊಂಡ್ರೆ ಒಳ್ಳೇದು ನೋಡಿ. ಇಲ್ಲಿಂದ ತಗೊಂಡು ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಇದಕ್ಕೆ ಕನೆಕ್ಷನ್ ಕೊಡೋದು. ಎಲ್ಲ ಒಳಗಡೆ ಹೋಗುತ್ತೆ, ಗೊತ್ತಾಗೋದಿಲ್ಲ. ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ, ಕೊನೆವರೆಗೂ ನೋಡಿ. ವಿಡಿಯೋ ಅರ್ಧಂಬರ್ಧ ನೋಡಿದ್ರೆ ಅರ್ಥ ಆಗಲ್ಲ. ಈಗ ಅಲ್ಲಿಂದ ಏನ್ ಬಂದಿದೆಯಲ್ಲ, ಪ್ಯೂರಿಫೈಡ್ ವಾಟರ್ ಬಂದಿರೋದು, ಇದು ಕನ್ಫ್ಯೂಸ್ ಆಗ್ಬಿಡಿ. ಆ ಪ್ಯೂರಿಫೈಡ್ ವಾಟರ್ ಇಲ್ಲಿ ಕನೆಕ್ಷನ್ ಆಗುತ್ತೆ. ಪ್ಯೂರಿಫೈಡ್ ವಾಟರ್ ಇಲ್ಲಿಗೆ ಬಂತು, ಇಲ್ಲಿಗೆ ಬಂದು ಕನೆಕ್ಷನ್ ಆಯ್ತು. ಪ್ಯೂರಿಫೈಡ್ ವಾಟರ್. ಓಕೆ, ಈಗ ಏನೇನ್ ಹಾಕಿದೀವಿ, ಪಂಪ್ ಎಸ್ ವಿ ಹಾಕಿ ಪಂಪ್ ಬಂತು. ಪಂಪ್ ಇಂದ ಬಂದಿದ್ದು ಪ್ರೆಷರ್ ಆಗಿ ಗುದ್ದತ್ತೆ ನೀರು, ಇಲ್ಲಿಂದ ಮೆಮ್ರೇನ್ ಹೌಸಿಂಗ್ ಬರುತ್ತೆ. ಇಲ್ಲಿ ಪ್ಯೂರಿಫೈಡ್ ವಾಟರ್ ಬಂದು ಇಲ್ಲಿಗೆ ಬಂತು, ಯು ವಿ ಚೇಂಬರ್. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಟಿ ಕನೆಕ್ಷನ್ ಇಲ್ಲೊಂದು ಹಾಕಿದೀವಲ್ಲ, ಟಿ ಡಿ ಎಸ್ ಕಂಟ್ರೋಲ್, ಅದು ಯಾವಾಗ್ಲೂ ಕ್ಲೋಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಯಾವಾಗ್ಲೂ ಕ್ಲೋಸ್ ಇರುತ್ತೆ. ಬೇಕು ಅಂದಾಗ ಮಾತ್ರ ನಾವು ಅಡ್ಜಸ್ಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನಮಗೆ ಟಿ ಡಿ ಎಸ್ ಜಾಸ್ತಿ ಆಗೋದ್ ಬೇಡ ಅಂದ್ರೆ ಇದು ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪಲ್ಸರಿ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಓಕೆನಾ? ಇದಾಯ್ತಲ್ವಾ? ಇದು ಆಯ್ತು. ಈಗ ನಾವು ಸೆಡಿಮೆಂಟ್ ಕಾರ್ಬನ್ ಕನೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಮುಗಿದು. ಇನ್ನು ಔಟ್ಪುಟ್ ಒಂದು ಕನೆಕ್ಷನ್ ಕೊಡಬೇಕು. ಔಟ್ಪುಟ್ ಕನೆಕ್ಷನ್ ತೋರಿಸ್ತೀನಿ. ಔಟ್ಪುಟ್ ಯು ವಿ ಎಲ್ ಇ ಡಿ ಇಂದ ಇಲ್ಲೊಂದು ಎಲ್ಬೋ ಕೊಟ್ಟಿದೆ, ಅಲ್ಲಿಗೆ ಆ ಪ್ಲೇಟಿಗೆ ಟ್ಯಾಂಕಿ ಕನೆಕ್ಷನ್ ಕೊಡಕ್ಕೆ. ಅದು ಟ್ಯಾಂಕಿ ಕನೆಕ್ಷನ್ ಹೋಗುತ್ತೆ ಇಲ್ಲಿಂದ. ಫೈನಲ್ ಆಗಿ ಹೋಗುತ್ತೆ. ಇದು ಫೈನಲ್ ಟಚ್. ಇದು ಫೈನಲ್ ಆಗಿ ಹೋಗಿ ಅಲ್ಲಿಗೆ ನಿಂತಿದೆ. ಟ್ಯಾಂಕಿಗೆ ಹೋಗಿದೆ, ಬೇರೆ ಎಲ್ಲೂ ಹೋಗಿಲ್ಲ. ನೋಡಿ ತೋರಿಸ್ತೀನಿ. ಟ್ಯಾಂಕಿಗೆ ಹೋಗಿದೆ, ಈ ಟ್ಯಾಂಕಿಗೆ ಹೋಗಿದೆ ಇಲ್ಲಿಂದ. ಅದು ಫೈನಲ್. ಇನ್ನೇನು ಉಳಿತಲ್ಲಿಗೆ ಸೆಡಿಮೆಂಟ್ ಕಾರ್ಬನ್ ಒಂದು ಹಾಕ್ಬೇಕೀಗ. ಸೆಡಿಮೆಂಟ್ ಕಾರ್ಬನ್ ಇಲ್ಲೇ ಇದೆಯಲ್ಲ, ಸೆಡಿಮೆಂಟ್ ಕಾರ್ಬನ್ ತಗೊಳ್ಳಿ. ಸೆಡಿಮೆಂಟ್ ಕಾರ್ಬನ್ ಇದು. ಫಸ್ಟ್ ನಾನು ಕಾರ್ಬನ್ ಹಾಕ್ತಾ ಇದ್ದೀನಿ. ಮುಂಚೆ ಎಲ್ಲ ಸೆಡಿಮೆಂಟ್ ಹಾಕ್ತಾ ಇದ್ವಿ, ಈಗ ಕಾರ್ಬನ್ ಹಾಕ್ತಾ ಇದೀವಿ. ಏನಕ್ಕೆ ಅಂದ್ರೆ ಕಾರ್ಬನ್ ಪಾರ್ಟಿಕಲ್ಸ್ ಸೆಡಿಮೆಂಟಿಗೆ ಬರಲಿ ಅಂತ. ಈಗ ಫಸ್ಟ್ ಸೆಡಿಮೆಂಟ್ ಹಾಕಿ ಕಾರ್ಬನ್ ಹಾಕಿದ್ರೆ ಇವಾಗ ಎಸ್ ವಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಹಂಗಾಗಿ ಉಲ್ಟಾ ಹಾಕ್ತಾ ಇದೀನಿ ಅಷ್ಟೇ. ಉಲ್ಟಾ ಸೀದಾ ಏನಿಲ್ಲ, ಹೆಂಗ್ ಬೇಕಾದ್ರೆ ಹಾಕ್ಬೋದು. ಇದು ನೋಡಿ, ಡೈರೆಕ್ಷನ್ ನೋಡಾಕಿ. ನೀವು ಇಲ್ಲಿ ಬರ್ದಿರೋದ್ರ ಲೆಕ್ಕಕ್ಕೆ ಹೋಗ್ಬಿಡಿ. ನಮಗೆ ಮಾರ್ಕ್ ಡೈರೆಕ್ಷನ್ ಹೆಂಗಿದೆ, ಮಾರ್ಕ್ ಡೈರೆಕ್ಷನ್ ಹಂಗೆ. ಇದು ಫಸ್ಟ್ ನಮಗೆ ಎಲ್ಲಿ ಮಿಷಿನ್ ಇನ್ಪುಟ್ ಬರುತ್ತಲ್ಲ, ಎಲ್ಲಿ ಇಲ್ಲಿದೆ, ಅಲ್ಲಿಂದ ಬಲ್ಕ್ ಹೆಡ್ ಇನ್ನಿಂದ ಇಲ್ಲಿ ಕನೆಕ್ಷನ್. ಅಂದ್ರೆ ಔಟ್ ಸೈಡ್ ಇಂದ ಬೌಲ್ ಇಂದ ಬರುವಂತ ಕನೆಕ್ಷನ್ ಇದು. ಅಲ್ಲಿಂದ ಕಾರ್ಬನ್ನಿಗೆ ಬಂತು. ಓಕೆ, ಫಸ್ಟ್ ಇಲ್ಲಿಗೆ ನೀರ್ ಎಂಟ್ರಿ ಆಯ್ತು. ಇಲ್ಲಿಂದ ಬಂದು ಮೇಲ್ಗಡೆಯಿಂದ ಇನ್ನೊಂದು ಸೆಡಿಮೆಂಟ್ ಕನೆಕ್ಷನ್ ಬಂತು, ಈ ಸೆಡಿಮೆಂಟ್ ಫಿಲ್ಟರ್ಗೆ. ಈ ಇಲ್ಲಿಂದ ಇಲ್ಲಿ ಮಾರ್ಕ್ ನೋಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಹಿಂಗ್ ಹೋಗಿದ್ದು ಹಿಂಗ್ ಬಂದು ಹಿಂಗ್ ಬರುತ್ತೆ. ಇದು ಎಲ್ಲಿ ಹೋಗುತ್ತೆ, ಎಸ್ ವಿಗೆ ಹೋಗುತ್ತೆ. ಎಸ್ ವಿ ಪಾಯಿಂಟ್ ಒಂದು ಬಿಟ್ಟಿದ್ವಲ್ಲ, ಅಲ್ಲಿಗೆ ಹೋಗುತ್ತೆ. ತೋರಿಸ್ತೀನಿ ಅದು. ಇದು ಇಲ್ಲಿ ಕನೆಕ್ಷನ್ ಆಯ್ತು. ಕಾರ್ಬನ್ ಹಾಕಿ ಆಮೇಲೆ ಸೆಡಿಮೆಂಟ್ ಹಾಕಿದೀನಿ ಅಷ್ಟೇ. ನೀವು ಸೆಡಿಮೆಂಟ್ ಹಾಕಿ ಕಾರ್ಬನ್ ಹಾಕ್ತಾರೆ ಕೆಲವರೆಲ್ಲ, ತುಂಬಾ ಜಾಸ್ತಿ ಹಂಗೆ ಮಾಡ್ತಾರೆ. ಬಟ್ ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ ಅಂತ ಅನ್ಕೊಂಡಿದೀನಿ ನಾನು. ನಾವು ನೋಡಿದೀವಿ ಹಾಕಿ, ಬಟ್ ಕಾರ್ಬನ್ ಮೊದ್ಲಿದ್ರೆ ಒಳ್ಳೇದು. ಈಗ ಇನ್ಯಾವ್ದು ಉಳಿತು, ಇಲ್ಲಿಂದ ಬಂತು ನೀರು. ಔಟ್ರೋ ಸೈಡ್ ಇಂದ ಬಲ್ಕ್ ಹೆಡ್ ಇಂದ ಇಲ್ಲಿಗೆ ಬಂದು ಕಾರ್ಬನ್ ಇಂದ ಔಟ್ ಆಗಿ ಸೆಡಿಮೆಂಟ್ ಬಂದು ಸೆಡಿಮೆಂಟ್ ಇಂದ ಯು ವಿ ಚೇಂಬರಿಗೆ ಹೋಗುತ್ತೆ. ಇದು ಹಾಕಿದ್ರೆ ಮುಗದೆ ಹೋಯ್ತು. ಇದನ್ನ ತಕ್ಕೊಳ್ಳಿ, ತೆಗೆದು ಹಾಕ್ಬೇಕು, ಯಾಕಂದ್ರೆ ಅಲ್ಲಿ ಜಾಗ ಇಲ್ಲ. ಈ ಪ್ಲೇಟ್ ಅನ್ನ ಹೊರಗಡೆ ಎಳ್ಕೋಬೇಕು. ಈ ಪ್ಲೇಟ್ ಹೊರಗಡೆ ಎಳ್ಕೊಳ್ಳೋಕೆ ಎಲ್ಲ ಅಡ್ಡ ತಡೀತಾ ಇದೆ, ಎಲ್ಲ ಅಡ್ಡ ತಡೀತಾ ಇದೆ. ಓಕೆ, ಬಂತಲ್ವಾ? ಇಲ್ಲಿ ಏನು ಎಸ್ ವಿ ಹತ್ರ ಬಿಟ್ಟಿತ್ತಲ್ವಾ, ಅಲ್ಲಿಗೆ ಪೈಪ್ ಹಾಕಿ. ಎಸ್ ವಿ ಪೈಪ್ ಹಾಕಿದ್ವಿ, ಅಲ್ಲಿಗೆ ಕೆಲಸ ಮುಗೀತು. ಮತ್ತಿದೇನ್ ಬಿಚ್ಚಿತ್ತು ಎಲ್ಲ ಅದೇ ತರ ಕನೆಕ್ಷನ್ ಮಾಡಿ ಮತ್ತೆಲ್ಲ ಹಂಗೆ ಫಿಟ್ ಮಾಡಿ. ಅದು ಕಂಪಲ್ಸರಿ ತೆಗಿಲೇಬೇಕಾಗತ್ತೆ, ಅಲ್ಲಿ ಜಾಗ ಆಗೋದಿಲ್ಲ ಅದು. ಅಲ್ಲ ಇದಾದ್ರೂ ಓಕೆ. ಇನ್ನು ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಕೊಟ್ಟಿರ್ತಾರೆ ಕಂಜೆಸ್ಟೆಡ್, ಏನು ಮಾಡಕ್ ಬರಲ್ಲ, ಹಂಗಿರುತ್ತೆ. ಇಲ್ಲಿಗೆ
ಕನೆಕ್ಷನ್ ಮುಗೀತು. ನಮ್ಮ ಯೂನಿಟ್ ರೆಡಿ ಆಗೋಯ್ತು. ಇಷ್ಟೇ ಇರೋದು ಅಸೆಂಬ್ಲಿಂಗು. ತುಂಬಾ ತಲೆ ಕೆಡಿಸ್ಕೊಳ್ಳಂಗೆ ಏನೂ ಇಲ್ಲ. ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ನೋಡಿ. ಹೊರಗಡೆ ಬಲ್ಕ್ ಹೆಡ್ ಇಂದ ಏನ್ ಇನ್ಪುಟ್ ಇದೆಯಲ್ಲ, ಇನ್ಪುಟ್ ಮೇಲ್ಗಡೆದು ಅದು ಕಾರ್ಬನ್ ಬಂದಿದೆ. ಕಾರ್ಬನ್ ಇಂದ ಸೆಡಿಮೆಂಟ್ ಬಂದಿದೆ. ಸೆಡಿಮೆಂಟ್ ಇಂದ ಎಸ್ ವಿ ಹೋಗಿದೆ ಒಳಗೆ. ಎಸ್ ವಿ ಇಂದ ಪಂಪ್ ಕನೆಕ್ಷನ್ ಆಗಿದೆ. ಪಂಪ್ ಇಂದ ಬಂದು ಇದಕ್ಕೆ ಆರ್ ಒ ಮೆಂಬ್ರೇನಿ ಬಂದಿದೆ. ಆರ್ ಒ ಮೆಂಬ್ರೇನ್ ಇಂದ ಒಂದು ಎಫ್ ಆರ್ ಕನೆಕ್ಷನ್ ಹೋಗಿದೆ. FR 450 ಹಾಕಿ ಔಟ್ಸೈಡ್ ಕೊಟ್ಟಿದೆ. ಇನ್ನೊಂದಲ್ಲಿ ಪ್ಯೂರಿಫೈಡ್ ವಾಟರ್ ಬಂದು UV ಚೇಂಬರಿಗೆ ಬಂದಿದೆ. UV ಚೇಂಬರ್ ಇಂದ ಔಟ್ಪುಟ್ ಹೊರಗಡೆ ಬಂದಿದೆ. ಇದೇ ಫೈನಲ್. ಇಲ್ಲೊಂದು ಟಿ ಕನೆಕ್ಷನ್ ಆಗಿ ಎರಡೂ ಕಡೆ ಟಿ ಕನೆಕ್ಷನ್ ಆಗಿ TDS ಕಂಟ್ರೋಲರ್ ಹಾಕಿದ್ವಿ. ಇದೆ TDS ಕಂಟ್ರೋಲರ್. ಏನೋ ದೊಡ್ಡದು ಅನ್ಕೊಂಡ್ಬಿಡ್ತಾರೆ TDS ಕಂಟ್ರೋಲರ್. TDS ಅಡ್ಜಸ್ಟ್ ಮಾಡೋದು ಅಷ್ಟೇ ಇರುತ್ತಲ್ಲಿ. TDS ಅಡ್ಜಸ್ಟ್ ಮಾಡೋದು ಅಷ್ಟೇ ಇದರಲ್ಲಿ. ನೆಕ್ಸ್ಟ್ ಇದೊಂದು ಫಿನಿಶಿಂಗ್ ಬರ್ಲಿ ಅಂತ ಒಂದು ರಬ್ಬರ್ ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಇದನ್ನ ಹಾಕಿ ಫಿನಿಶ್ ಮಾಡಿ. ಇಷ್ಟೇ ಆಗೋಯ್ತು. ಇಷ್ಟೇ, ಇದು ಫಿನಿಶ್ ಆಗೋಯ್ತು. ಈಗ ಕಂಪ್ಲೀಟ್ ಆಯ್ತು. ಇದು RO UV TDS ಕಂಟ್ರೋಲರ್ ಅಂತ ಕರಿತೀವಿ. ಇದರಲ್ಲಿ ನೀವು ಅಲ್ಕಲೈನ್ ಹಾಕ್ಬೇಕು ಅಂದ್ರೆ UV ಚೇಂಬರ್ ತೆಗಿಬೇಕಾಗತ್ತೆ, ಇಲ್ಲ ಚಿಕ್ಕದ್ ಹಾಕ್ಬೇಕಾಗತ್ತೆ. UV ಚೇಂಬರ್ ತೆಗೆದು ಕೂಡ ಹಾಕ್ಬೋದು. UVF ಬೇಕು ಅಂದ್ರೆ RO ಮೆಂಬ್ರೇನ್ ತೆಗಿಬೇಕಾಗತ್ತೆ, UF ಮೆಂಬ್ರೇನ್ ಹಾಕ್ಬೇಕಾಗತ್ತೆ. ಇಷ್ಟೇ. ಇದಾದ್ಮೇಲೆ ಔಟರ್ ಬಾಡಿ ಹಾಕಿ ಫಿನಿಶ್ ಮಾಡ್ಬಿಡಿ. ಈ ಮಾಡಲು ವಾಲ್ ಮೌಂಟಿಂಗ್ ಇದ್ದಂಗಾನೆ ಸರ್ವಿಸ್ ಮಾಡ್ಬೋದು. ಈಸಿ ಇರುತ್ತೆ. ವಾಲ್ ಮೌಂಟಿಂಗ್ ಅಲ್ಲೇ ಆಗತ್ತೆ ಸರ್ವಿಸ್. ನಿಮಿಷ ಕೂತಿಲ್ಲ. ಇದು ಕೆಳಗಡೆ 2 ಲಾಕ್ ಇದೆ. ಆ ಲಾಕ್ ಕೊಟ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಕೊಡ್ತು ಅಂತ. ಇವಾಗ ಕೊಡ್ತು ನೋಡಿ. ತುಂಬಾ ಸಿಂಪಲ್ ಇದೆ. ಪ್ರೆಸ್ ಮಾಡಿ ತೆಗೆಯೋದಷ್ಟೇ ಕೆಲಸ. ಇಲ್ಲಿ ಮೇಲೆ ಫ್ಲೋಟ್ ಸ್ವಿಚ್ ಕನೆಕ್ಷನ್ ಕೊಟ್ಟಿತ್ತಲ್ವಾ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಮೇಲೆ ಫ್ಲೋಟ್ ಸ್ವಿಚ್ ಕನೆಕ್ಷನ್ ಕೊಟ್ಟಿದೆ. ಫ್ಲೋಟ್ ಸ್ವಿಚ್ ಗೊತ್ತಾಯ್ತಲ್ಲ, ಫ್ಲೋಟ್ ಸ್ವಿಚ್ ಕನೆಕ್ಷನ್ ಎಲ್ಲಿ ಕೊಟ್ಟಿದೆ ಅಂತೇಳಿ. ಓಕೆ, ಇದಾದ್ಮೇಲೆ ಇದೊಂದು ಔಟರ್ ಬಾಡಿ ಹಾಕಿ. ಇಷ್ಟೇ. ಈಗ ನಿಮ್ಮ ಪ್ಯೂರಿಫೈಯರ್ ರೆಡಿ ಆಗಿದೆ. ಇಷ್ಟೇ. ಈ ವಿಡಿಯೋದಲ್ಲಿ ಅಸೆಂಬ್ಲಿಂಗ್ ಹೆಂಗ್ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಯಾವುದೇ ರೀತಿ ಯಾವುದೇ ಬೇರೆ ಬೇರೆ ಇದ್ರು ಬೇರೆ ಬೇರೆ ತರ ವಿಡಿಯೋಗಳು ಮಾಡ್ತಾ ಇರ್ತೀವಿ. ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಕ್ವಾಬ್ಲೇಸ್ ಚಾನಲ್ ನ ಶೇರ್ ಮಾಡಿ ದಯವಿಟ್ಟು. ಇದೇ ಚಾನಲ್ ಅಲ್ಲಿ ಇನ್ನು ಕೆಂಗನ್ ವಾಟರ್ದು ಬೇರೆ ಬೇರೆ ಇರುತ್ತೆ. ಕೆಂಗನ್ ವಾಟರ್ದು ಯಾರ್ಯಾರು ಇದಾರೆ, ಯಾರ್ಯಾರು ನೋಡೋರು ಅವರೆಲ್ಲ ಕೆಂಗನ್ ವಾಟರ್ದು ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ. ಅಸೆಂಬ್ಲಿಂಗ್ ಇಂದ ಬೇರೆ ಪ್ಲೇ ಲಿಸ್ಟ್ ಇರುತ್ತೆ. ಮಾಡಲ್ದು ಬೇರೆ ಬೇರೆ ಪ್ಲೇ ಲಿಸ್ಟ್ ಇರುತ್ತೆ. ಅಲ್ಲೋಗಿ ಡಿವೈಡ್ ಮಾಡಿರುತ್ತೆ. ದಯವಿಟ್ಟು ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.